ಈ ವಿಡಿಯೋ ಕಟ್ಟಡ ಕಾರ್ಮಿಕರು, ರೈತರು, ನಗರಸಭೆ ಕೆಲಸಗಾರರು, ಲೈನ್ ಮ್ಯಾನ್ಗಳು ಇಂತಹ ನಮ್ಮ ನಿಜವಾದ ಹೀರೋಗಳಿಗಾಗಿ ಅವರ ಕಷ್ಟ, ಅವರ ತ್ಯಾಗ ಮತ್ತು ಅವರ ಜೀವನದ ಸತ್ಯ ಇವತ್ತು ನಾವು ನೋಡೋಣ. ಕಾರ್ಮಿಕರು ಈ ಸಮಾಜದ ನಿಜವಾದ ಹೀರೋಗಳು. ಅವ್ರ ಹೆಸರನ್ನು ಯಾರೂ ದೊಡ್ಡದಾಗಿ ಹೇಳೋದಿಲ್ಲ, ಆದರೆ ಅವ್ರ ಕೆಲಸವಿಲ್ಲದೆ ನಮ್ಮ ಜೀವನ ಒಂದು ಹೆಜ್ಜೆಯೂ ಮುಂದೆ ಹೋಗೋದಿಲ್ಲ. ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಹೊಟ್ಟೆಗಿಂತ ಕುಟುಂಬದ ಹೊಟ್ಟೆ ತುಂಬಬೇಕು ಅನ್ನೋ ಕನಸಿಗಾಗಿ ಹೊರಡೋರು ಕಾರ್ಮಿಕರು. ಬಿಸಿ ಬಿಸಿಲಲ್ಲೂ ಮಳೆಯಲ್ಲೂ ಕಷ್ಟದ ಮಧ್ಯೆಯೂ ತಮ್ಮ ಬೆವರನ್ನು ಸುರಿದು ಬದುಕು ಕಟ್ಟಿಕೊಳ್ಳೋರು. ಒಬ್ಬ ಕಾರ್ಮಿಕನ ಕೈಯಲ್ಲಿ ಮಣ್ಣಿರ್ತದೆ, ಆದರೆ ಅವನು ಕಟ್ಟೋದು ನಮ್ಮ ಕನಸಿನ ಮನೆ. ಅವನ ಕಾಲಗಳಲ್ಲಿ ಧೂಳಿರ್ತದೆ, ಆದರೆ ಅವನು ನಿರ್ಮಿಸೋದು ನಮ್ಮ ನಗರಗಳ ಭವಿಷ್ಯ. ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಅನ್ನೋ ಆಸೆಗಾಗಿ ತಮ್ಮ ಜೀವನದ ಕನಸುಗಳನ್ನು ಬದಿಗಿಟ್ಟು ಹೋರಾಡೋರು. ಅವ್ರ ನಗು ತುಂಬ ಸರಳ, ಆದರೆ ಅದರ ಹಿಂದೆ 1000 ನೋವುಗಳು ಮರೆಯಾಗಿರ್ತವೆ. ಒಂದು ದಿನ ನಾವು ವಿಶ್ರಾಂತಿ ತೆಗೆದುಕೊಳ್ಬೋದು, ಆದರೆ ಕಾರ್ಮಿಕನಿಗೆ ವಿಶ್ರಾಂತಿ ಅಂದರೆ ಅದೇ ದಿನದ ಊಟ ಇಲ್ಲ ಅನ್ನೋ ಭಯ. ಕಾರ್ಮಿಕರು ಕೇಳೋದು ದೊಡ್ಡದಾದ ಸಂಬಳ ಅಲ್ಲ, ಸ್ವಲ್ಪ ಗೌರವ, ಸ್ವಲ್ಪ ಮಾನ್ಯತೆ ಮತ್ತು ಅವರ ಪರಿಶ್ರಮಕ್ಕೆ ನ್ಯಾಯ. ನಾವು ಕಟ್ಟಡ ನೋಡಿದಾಗ ಅದರ ಹಿಂದೆ ಇರುವ ಕಾರ್ಮಿಕನನ್ನು ನೆನಪಿಸ್ಕೊಳ್ಳೋಣ. ನಾವು ತಿನ್ನೋ ಅನ್ನ ನೋಡಿದಾಗ ರೈತನ ಬೆವರನ್ನು ಗೌರವಿಸೋಣ. ಕಾರ್ಮಿಕರ ಕೈಯಲ್ಲಿ ದೇಶದ ಭವಿಷ್ಯ ಇದೆ, ಅವರ ಪರಿಶ್ರಮವೇ ನಮ್ಮ ಬದುಕಿನ ಆಧಾರ. ಕಾರ್ಮಿಕರ ಜೀವನದ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ. ಅವ್ರ ಕತೆ ಕೇಳೋರ್ಗೆ ಅದೊಂದು ಕತೆ ಆಗ್ಬೋದು, ಆದರೆ ಅವ್ರಿಗೆ ಅದು ಪ್ರತಿದಿನದ ನಿಜ ಜೀವನ. ಕಾರ್ಮಿಕನ ಜೀವನದಲ್ಲಿ ರಜೆ ಅನ್ನೋ ಪದ ಬಹಳ ದೂರದದ್ದು. ಅವನಿಗೆ ರಜೆ ಅಂದರೆ ಆದಾಯ ಇಲ್ಲ ಅನ್ನೋ ಅರ್ಥ. ಅವನಿಗೆ ಹಬ್ಬ ಅಂದರೆ ಮಕ್ಕಳ ಮುಖದಲ್ಲಿ ನಗು ನೋಡೋ ದಿನ. ಆದರೆ ಅದಕ್ಕೂ ಹಿಂದೆ ಅವನ ತ್ಯಾಗವೇ ಕಾರಣ. ಒಬ್ಬ ಕಾರ್ಮಿಕನ ಕೈಯಲ್ಲಿ ಬಿರುಕುಗಳು ಇರ್ತವೆ. ಆ ಬಿರುಕುಗಳು ಕೇವಲ ಗಾಯಗಳಲ್ಲ, ಅವು ಅವನ ಪರಿಶ್ರಮದ ಗುರುತುಗಳು. ಅವನ ಬೆವರು ಕೇವಲ ನೀರಲ್ಲ, ಅದು ಅವನ ಕುಟುಂಬದ ಕನಸುಗಳ ಬೆಲೆ. ಹೆಚ್ಚು ಜನರು ಕಟ್ಟಡದ ಸೌಂದರ್ಯ ನೋಡ್ತಾರೆ, ಆದರೆ ಆ ಕಟ್ಟಡದ ಅಡಿಯಲ್ಲಿ ಹೂತು ಹೋಗಿರುವ ಕಾರ್ಮಿಕನ ಕಷ್ಟವನ್ನು ಯಾರೂ ನೋಡೋದಿಲ್ಲ. ಒಬ್ಬ ಮನೆ ಕಟ್ಟೋಕೆ ಕಾರ್ಮಿಕನು ತನ್ನ ಜೀವನದ ಒಂದು ಭಾಗವನ್ನೇ ಕೊಡ್ತಾನೆ. ಒಬ್ಬ ತಾಯಿ ಕಾರ್ಮಿಕನನ್ನು ನೋಡಿದರೆ ಮನಸ್ಸೇ ಮುರಿಯುತ್ತದೆ. ಒಂದು ಕೈಯಲ್ಲಿ ಕೆಲಸ, ಇನ್ನೊಂದು ಕೈಯಲ್ಲಿ ಮಗು. ತನ್ನ ಹೊಟ್ಟೆ ಖಾಲಿ ಇದ್ದರೂ ಮಗುವಿನ ಹೊಟ್ಟೆ ತುಂಬಿಸೋಕೆ ಹೋರಾಡುವ ಆ ತಾಯಿ ನಿಜವಾದ ದೇವತೆ. ಕಾರ್ಮಿಕನ ಕನಸುಗಳು ದೊಡ್ಡದಾಗಿರೋದಿಲ್ಲ. ಒಂದು ಚಿಕ್ಕ ಮನೆ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮತ್ತು ನಾಳೆ ಊಟದ ಬಗ್ಗೆ ಭಯ ಇಲ್ಲದ ಜೀವನ ಅಷ್ಟೇ. ಆದರೆ ಆ ಸಣ್ಣ ಕನಸುಗಳಿಗಾಗಿಯೇ ಅವನು ದೊಡ್ಡ ದೊಡ್ಡ ಕಷ್ಟಗಳನ್ನು ಸಹಿಸ್ತಾನೆ. ಅವನಿಗೆ ನೋವು ಇದ್ದರೂ ತೋರಿಸೋದಿಲ್ಲ, ಅವನಿಗೆ ಕಷ್ಟ ಇದ್ದರೂ ಹೇಳೋದಿಲ್ಲ, ಏಕೆಂದರೆ ಅವನಿಗೆ ಗೊತ್ತು, ಅವನು ನಿಲ್ಲಿದ್ರೆ ಅವನ ಕುಟುಂಬವೂ ನಿಲ್ಲುತ್ತದೆ. ನಾವು ಕೆಲವೊಮ್ಮೆ ದೂರು ಕೊಡ್ತೀವಿ, ಕೆಲಸ ಜಾಸ್ತಿ, ಸಮಯ ಇಲ್ಲ ಅಂತ. ಆದರೆ ಕಾರ್ಮಿಕನಿಗೆ ದಿನದಲ್ಲಿ 24 ಗಂಟೆಯೂ ಸಾಲೋದಿಲ್ಲ. ಅವನ ಜೀವನವೇ ಒಂದು ಹೋರಾಟ. ನಾವು ಅವ್ರ ಜೊತೆ ಮಾತನಾಡುವಾಗ ಗೌರವದಿಂದ ಮಾತಾಡೋಣ. ಅವ್ರ ಪರಿಶ್ರಮವನ್ನು ಕಡಿಮೆ ಮಾಡೋ ಮಾತು ಹೇಳಬೇಡ. ಸಾಧ್ಯವಾದಷ್ಟು ಅವರಿಗೆ ಸಹಾಯ ಮಾಡೋಣ. ಕಾರ್ಮಿಕರು ಕೇವಲ ಕೆಲಸ ಮಾಡುವವರು ಅಲ್ಲ, ಅವರು ನಮ್ಮ ಸಮಾಜದ ಅಡಿಪಾಯ. ಅವರ ಬೆವರಿಂದಲೇ ಈ ದೇಶ ನಿಂತಿದೆ, ಅವರ ಶ್ರಮದಿಂದಲೇ ನಮ್ಮ ಜೀವನ ಸಾಗುತ್ತಿದೆ. ನಾವು ಇವಾಗ ಪೌರ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ರೈತರು ಮತ್ತು ವಿದ್ಯುತ್ ಇಲಾಖೆಯ ಪವರ್ ಮ್ಯಾನ್ಗಳ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ಪೌರ ಕಾರ್ಮಿಕರು, ನಗರಸಭೆ ಕಾರ್ಮಿಕರು. ನಮ್ಮ ನಗರವನ್ನು ಸ್ವಚ್ಛವಾಗಿಡೋಕ್ಕೆ ತಮ್ಮ ಜೀವನವನ್ನೇ ಅರ್ಪಿಸಿರುವ ನಿಜವಾದ ಯೋಧರು. ಬೆಳಗಿನ ಜಾವ ನಾವು ಇನ್ನೂ ನಿದ್ರೆಯಲ್ಲಿರುವಾಗ ಅವರು ತಮ್ಮ ಕೆಲಸ ಶುರು ಮಾಡಿರ್ತಾರೆ. ನಮ್ಮ ರಸ್ತೆ, ನಮ್ಮ ಬೀದಿ, ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿರೋಕ್ಕೆ ಅವರು ದಿನವೂ ಕಸದ ಮಧ್ಯೆ ನಿಂತು ಹೋರಾಡ್ತಾರೆ. ಅವರ ಕೆಲಸ ಸುಲಭ ಅಲ್ಲ. ದುರ್ಗಂಧ, ಧೂಳು, ಕಸ ಇವೆಲ್ಲದರ ಮಧ್ಯೆ ದಿನವಿಡೀ ಕೆಲಸ ಮಾಡಬೇಕು. ಅವ್ರು ಹಿಡಿಯೋದು ಕೇವಲ ಜಾಡು ಅಲ್ಲ, ಅವ್ರು ಹಿಡಿಯೋದು ನಮ್ಮ ನಗರದ ಆರೋಗ್ಯ. ಒಂದು ದಿನ ಅವ್ರ ಕೆಲಸಕ್ಕೆ ಬರೆದಿದ್ರೆ ನಮ್ಮ ನಗರ ಹೇಗಿರುತ್ತೆ ಅನ್ನೋದನ್ನು ಊಹಿಸೋದು ಕಷ್ಟ ಅಲ್ಲ. ನಾವು ದೂರದಿಂದ ತಪ್ಪಿಸಿಕೊಳ್ಳೋ ಕಸದ ಜೊತೆ ಅವರು ಹತ್ತಿರದಿಂದ ಬದುಕುತ್ತಾರೆ. ಅವ್ರ ಕೈಗಳಲ್ಲಿ ಗ್ಲೌಸ್ ಇರ್ಬೋದು,
ಆದರೆ ಅವ್ರ ಹೃದಯದಲ್ಲಿ ನೋವು ತುಂಬಿರ್ತದೆ. ಕೆಲಸಕ್ಕೆ ಗೌರವ ಸಿಗೋದಿಲ್ಲ. ಕೆಲವೊಮ್ಮೆ ಜನರಿಂದ ಅವಮಾನವೂ ಎದುರಿಸಬೇಕು. ಆದರೂ ಅವ್ರು ನಿಲ್ಲೋದಿಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತು, ಅವ್ರ ಕೆಲಸ ನಿಲ್ಲಿದ್ರೆ ನಗರ ನಿಲ್ಲುತ್ತದೆ. ನಗರಸಭೆ ಕಾರ್ಮಿಕರು ಕೇಳೋದು ಏನು ಗೊತ್ತಾ? ಸ್ವಲ್ಪ ಗೌರವ, ಸುರಕ್ಷಿತ ಕೆಲಸದ ಪರಿಸರ, ಸಮಯಕ್ಕೆ ಸಂಬಳ ಇಷ್ಟೇ. ಆದರೆ ಇದನ್ನೂ ಕೆಲವೊಮ್ಮೆ ಅವ್ರಿಗೆ ಸಿಗೋದಿಲ್ಲ. ನಾವೇನು ಮಾಡ್ಬೋದು? ಕಸವನ್ನು ಎಲ್ಲೆಲ್ಲಿ ಬೇಕಾದರೂ ಹಾಕಬೇಡಿ. ಅವ್ರಿಗೆ ಧನ್ಯವಾದ ಹೇಳಿ ಸ್ವಚ್ಛತೆ ಕಾಪಾಡಿ. ನಗರಸಭೆ ಕಾರ್ಮಿಕರು ಕೇವಲ ಸ್ವಚ್ಛತಾ ಕೆಲಸಗಾರರು ಅಲ್ಲ, ಅವರು ನಮ್ಮ ನಗರದ ರಕ್ಷಕರು, ನಮ್ಮ ಆರೋಗ್ಯದ ಕಾವಲುಗಾರರು. ಅವ್ರಿಗೆ ಈ ವಿಡಿಯೋ ಮೂಲಕ ನನ್ನ ಮನಸ್ಸಿನಿಂದ ಧನ್ಯವಾದ. ಇನ್ನು ಮುಂದಿನಾಗಿ ಕಟ್ಟಡ ಕಾರ್ಮಿಕರು, ನಾವು ಮನೆ ಅಂತ ಕರೆಯೋ ಕನಸಿನ ಹಿಂದೆ ನಿಂತಿರುವ ಮೌನ ಹೀರೋಗಳು. ಪ್ರತಿ ಇಟ್ಟಿಗೆಯನ್ನು ಜೋಡಿಸುವಾಗ ಅವರು ಕೇವಲ ಗೋಡೆ ಕಟ್ಟೋದಿಲ್ಲ, ಯಾರೋ ಒಂದು ಕುಟುಂಬದ ಕನಸನ್ನು ಕಟ್ತಾರೆ. ನಾವು ಸುಖವಾಗಿ ವಾಸಿಸುವ ಮನೆಗಳ ಹಿಂದೆ ಅವರ ಬೆವರು, ಕಷ್ಟ, ತ್ಯಾಗ ತುಂಬಿರ್ತದೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಬಿಸಿಲಲ್ಲೂ ಮಳೆಯಲ್ಲೂ ಎತ್ತರದ ಕಟ್ಟಡಗಳ ಮೇಡೆಗಳ ಮೇಲೆ ಜೀವ ಪಣಕ್ಕಿಟ್ಟು ಕೆಲಸ ಮಾಡ್ತಾರೆ. ಒಂದು ತಪ್ಪು ಹೆಜ್ಜೆ ಅವ್ರ ಜೀವನವನ್ನೇ ಬದಲಾಯಿಸ್ಬೋದು. ಆದರೂ ಅವ್ರು ನಿಲ್ಲೋದಿಲ್ಲ. ಯಾಕೆಂದರೆ ಅವ್ರ ಮನೆಯವರು ಅವ್ರ ಮೇಲೆ ಅವಲಂಬಿತರಾಗಿರ್ತಾರೆ. ಕಟ್ಟಡ ಕಾರ್ಮಿಕನ ಕೈಗಳಲ್ಲಿ ಗಟ್ಟಿತನ ಇರ್ತದೆ, ಆದರೆ ಆ ಕೈಗಳ ಒಳಗೆ ಮೃದು ಹೃದಯ ಇರ್ತದೆ. ಅವನು ತನ್ನ ಮಕ್ಕಳಿಗೆ ಒಳ್ಳೆ ಜೀವನ ಕೊಡಬೇಕು ಅನ್ನೋ ಕೊಡಬೇಕು ಅನ್ನೋ ಕನಸಿಗಾಗಿ ತನ್ನದೇ ಜೀವನದ ಸುಖವನ್ನು ಬಲಿ ಕೊಡ್ತಾನೆ. ಹೆಚ್ಚು ಸಮಯ ಅವ್ರಿಗೆ ಸುರಕ್ಷತೆ ಕಡಿಮೆ, ಸರಿಯಾದ ಸಂಬಳ ಸಿಗೋದಿಲ್ಲ, ಕೆಲವೊಮ್ಮೆ ಅವ್ರ ಕೆಲಸಕ್ಕೂ ಗೌರವ ಸಿಗೋದಿಲ್ಲ. ಆದರೆ ನಿಜ ಏನು ಗೊತ್ತಾ? ಅವ್ರು ಇಲ್ದಿದ್ರೆ ಕಟ್ಟಡಗಳೇ ಇಲ್ಲ, ಕಟ್ಟಡಗಳಿದ್ರೆ ನಗರಗಳೇ ಇಲ್ಲ, ನಗರಗಳಿಲ್ದಿದ್ರೆ ನಮ್ಮ ಜೀವನವೇ ಇಲ್ಲ. ನಾವೇನು ಮಾಡ್ಬೋದು? ಅವ್ರ ಜೊತೆ ಗೌರವದಿಂದ ವರ್ತಿಸೋಣ. ಕೆಲಸದ ಸ್ಥಳದಲ್ಲಿ ಸುರಕ್ಷತೆ ಬಗ್ಗೆ ಗಮನ ಕೊಡೋಣ. ಅವರ ಪರಿಶ್ರಮವನ್ನು ಮೆಚ್ಚೋಣ. ಕಟ್ಟಡ ಕಾರ್ಮಿಕರು ಕೇವಲ ಗೋಡೆಗಳನ್ನು ಕಟ್ಟೋದಿಲ್ಲ, ಅವರು ನಮ್ಮ ಕನಸುಗಳಿಗೆ ಆಕಾರ ಕೊಡ್ತಾರೆ. ಅವ್ರ ಬೆವರೇ ನಮ್ಮ ಮನೆಗಳ ಅಡಿಪಾಯ. ಒಂದ್ಸಲ ಮನಸ್ಸಿನಿಂದ ಅವ್ರಿಗೆ ಧನ್ಯವಾದ ಹೇಳೋಣ. ಇನ್ನು ರೈತರು, ಭೂಮಿಯನ್ನು ತಾಯಿ ಎಂದು ನಂಬಿ ಅದನ್ನೇ ಜೀವನವಾಗಿಸಿಕೊಂಡ ಮಹಾನ್ ಜೀವಿಗಳು. ನಾವು ಪ್ರತಿದಿನ ತಿನ್ನೋ ಅನ್ನದ ಹಿಂದೆ ಒಬ್ಬ ರೈತನ ಬೆವರಿರ್ತದೆ. ಅವನು ಹೊಲದಲ್ಲಿ ಬೀಜ ಬಿತ್ತುವಾಗ ಅದು ಕೇವಲ ಬೀಜ ಅಲ್ಲ, ನಮ್ಮ ಬದುಕಿನ ಆಶೆ. ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸಂಜೆ ಸೂರ್ಯಾಸ್ತವಾದರೂ ಕೆಲಸ ಮುಗಿಯೋದಿಲ್ಲ. ಬಿಸಿಲು, ಮಳೆ, ಗಾಳಿ ಎಲ್ಲದರ ಜೊತೆ ಹೋರಾಡುತ್ತಾ ಪ್ರತಿದಿನ ಪ್ರಕೃತಿಯ ಜೊತೆ ಯುದ್ಧ ಮಾಡ್ತಾನೆ. ರೈತನ ಜೀವನ ಸುಲಭ ಅಲ್ಲ. ಒಮ್ಮೆ ಮಳೆ ಬರದಿದ್ದರೆ ಬೆಳೆ ಹಾಳು, ಒಮ್ಮೆ ಹೆಚ್ಚು ಮಳೆ ಬಂದರೂ ಹಾಳು. ಅವನ ಬದುಕು ಪ್ರಕೃತಿಯ ಕೈಯಲ್ಲಿ. ಅವನ ಕೈಗಳಲ್ಲಿ ಮಣ್ಣು ಇರ್ತದೆ, ಆದರೆ ಅವನ ಹೃದಯದಲ್ಲಿ ದೊಡ್ಡ ಕನಸು ಇರ್ತದೆ. ನನ್ನ ಮಕ್ಕಳಿಗೆ ಒಳ್ಳೆಯ ಜೀವನ ಕೊಡಬೇಕು ಅನ್ನೋದು. ತಾನು ಸರಿಯಾಗಿ ಊಟ ಮಾಡೋಕ್ಕೂ ಸಾಧ್ಯವಾಗದ ದಿನಗಳಿರ್ತವೆ, ಆದರೂ ನಮ್ಮ ಹೊಟ್ಟೆ ಖಾಲಿ ಇರಬಾರ್ದು ಅಂತ ಹೋರಾಡ್ತಾನೆ. ಇದು ತ್ಯಾಗ ಅಲ್ಲವೇ? ರೈತನು ಕೇಳೋದು ಏನು ಗೊತ್ತಾ? ತನ್ನ ಬೆಳೆಗೂ ನ್ಯಾಯವಾದ ಬೆಲೆ, ಮನ್ಯಾಯವಾದ ಬೆಲೆ. ಮಳೆ ಸರಿಯಾಗಿ ಬರಬೇಕು, ಸಾಲದ ಭಾರದಿಂದ ಮುಕ್ತಿ ಇಷ್ಟೆ. ಆದರೆ ಇದು ಕೆಲವೊಮ್ಮೆ ಸಿಗೋದಿಲ್ಲ. ನಾವೇನು ಮಾಡಬಹುದು? ಅನ್ನವನ್ನು ವ್ಯರ್ಥ ಮಾಡಬೇಡಿ. ರೈತರ ಪರಿಶ್ರಮವನ್ನು ಗೌರವಿಸಿ, ಸ್ಥಳೀಯ ಉತ್ಪನ್ನಗಳನ್ನು ಬೆಂಬಲಿಸಿ. ರೈತನು ಕೇವಲ ಕೃಷಿ ಮಾಡುವವನು ಅಲ್ಲ, ಅವನು ದೇಶದ ಬೆನ್ನೆಲುಬು. ಅವನಿಲ್ಲದೆ ಬದುಕೇ ಇಲ್ಲ. ರೈತನಿಗೆ ಮನಸ್ಸಿನಿಂದ ಒಂದು ನಮಸ್ಕಾರ. ಇನ್ನು ಲೈನ್ಮ್ಯಾನ್ಗಳು, ಬೆಳಕು ಅಂದರೆ ನಾವು ನೋಡೋದು ಒಂದು ಬಾಲ್ಬ್ ಮಾತ್ರ, ಆದರೆ ಅದರ ಹಿಂದೆ ನಿಂತಿರುವ ಧೈರ್ಯವಂತ ಜೀವಿಗಳ ಕಥೆ ನಮ್ಗೆ ಗೊತ್ತಿರೋದಿಲ್ಲ. ಒಂದು ಕ್ಷಣ ಯೋಚಿಸಿ. ರಾತ್ರಿ 2 ಗಂಟೆಗೆ ಮಳೆಗಾಳಿಯ ಮಧ್ಯೆ ವಿದ್ಯುತ್ ಹೋಗ್ತದೆ. ನಾವು ಮನೆಯೊಳಗೆ ಕೋಪದಿಂದ ಕರೆಂಟ್ ಯಾಕೆ ಹೋಗಿದೆ ಅಂತ ಕೇಳ್ತೀವಿ. ಆದರೆ ಅದೇ ಸಮಯದಲ್ಲಿ ಒಬ್ಬ ಲೈನ್ಮ್ಯಾನ್ ಮಳೆಯಲ್ಲೇ ತೋಯ್ತಾ ಕಂಬದ ಮೇಲೆ ಏರಿ ನಮ್ಮ ಮನೆಗೆ ಮತ್ತೆ ಬೆಳಕು ತರೋಕೆ ಹೋರಾಡ್ತಿರ್ತಾನೆ. ಅವನಿಗೆ ಅದು ಕೇವಲ ಕೆಲಸ ಅಲ್ಲ, ಅದು ಜವಾಬ್ದಾರಿ. ಜನರ ಜೀವನ ಮತ್ತೆ ಸರಿಯಾಗಬೇಕು ಅನ್ನೋ ಕರ್ತವ್ಯ. ಹೈ ವೋಲ್ಟೇಜ್ ತಂತಿಗಳು. ಒಂದು ಸ್ಪರ್ಶವೇ ಜೀವ ಕಳೆದುಕೊಳ್ಳುವಷ್ಟು ಅಪಾಯ. ಆದರೂ ಅವನು ಆ ತಂತಿಗಳ ನಡುವೆ ನಿಂತು ಕೆಲಸ ಮಾಡ್ತಾನೆ. ಅವನ ಹೃದಯದಲ್ಲಿ ಭಯ ಇರಬಹುದು, ಆದರೆ ಅದಕ್ಕಿಂತ ದೊಡ್ಡದು ನನ್ನ ಕೆಲಸ ನಾನು ಮಾಡಬೇಕು ಅನ್ನೋ ನಿಷ್ಠೆ. ಹಬ್ಬಗಳ ದಿನವೂ
ಕುಟುಂಬದ ಜೊತೆ ಸಮಯ ಕಳೆಯೋ ಆಸೆ ಇದ್ದರೂ ಅವ್ರಿಗೆ ಕರೆ ಬಂದರೆ ಹೊರಡಬೇಕಾಗ್ತದೆ. ಯಾಕೆಂದರೆ ಒಂದು ಊರು ಕತ್ತಲಲ್ಲಿ ಇದ್ದರೆ ಅವರು ಶಾಂತಿಯಾಗಿ ಕುಳಿತುಕೊಳ್ಳಲಾರರು. ಒಬ್ಬ ಲೈನ್ ಮ್ಯಾನ್ ಮನೆಗೆ ಹೋಗುವಾಗ ಅವನ ಕುಟುಂಬಕ್ಕೆ ಒಂದು ಚಿಕ್ಕ ಭಯ ಇರ್ತದೆ. ಇವತ್ತು ಸುರಕ್ಷಿತವಾಗಿ ಹಿಂದಿರುಗ್ತಾನ ಅನ್ನೋದು. ಇದು ತಾನ ಅನ್ನೋದು. ಇದು ಅವರ ಪ್ರತಿದಿನದ ಸತ್ಯ. ನಾವು ಸ್ವಿಚ್ ಆನ್ ಮಾಡಿದಾಗ ಬೆಳಕು ಬರ್ತದೆ. ಆದರೆ ಆ ಬೆಳಕಿನ ಹಿಂದೆ ಇರುವ ತ್ಯಾಗವನ್ನು ನಾವು ಮರೀತೀವಿ. ಪವರ್ ಮ್ಯಾನ್ಗಳು ಮಾಡೋ ಕೆಲಸ ಅಮೂಲ್ಯ. ಲೈನ್ ಮ್ಯಾನ್ಗಳು ಕೇವಲ ವಿದ್ಯುತ್ ಸರಿಪಡಿಸೋರು ಅಲ್ಲ. ಅವರು ಕತ್ತಲಲ್ಲಿ ಬೆಳಕು ತರೋ ಯೋಧರು. ಅವರ ಧೈರ್ಯದಿಂದಲೇ ನಮ್ಮ ಮನೆಗಳು ಪ್ರಕಾಶಿಸ್ತವೆ. ಒಂದ್ಸಲ ಮನಸ್ಸಿನಿಂದ ಅವ್ರಿಗೆ ಧನ್ಯವಾದ ಹೇಳೋಣ. ಯಾಕೆಂದರೆ ಅವ್ರ ಜೀವ ಪಣಕ್ಕಿಟ್ಟು ನಮ್ಮ ಜೀವನ ಬೆಳಗಿಸ್ತಾರೆ. ಪವರ್ ಮ್ಯಾನ್ಗಳಲ್ಲಿ ವಿನಂತಿ: ಸೇವೆ ಮಾಡೋ ಬರದಲ್ಲಿ ಆಲಕ್ಷ್ಯ ತೋರದೆ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಮತ್ತು ಸುರಕ್ಷಿತ ಉಪಕರಣಗಳನ್ನು ಬಳಸಿ. ಧನ್ಯವಾದಗಳು ಪವರ್ ಮ್ಯಾನ್. ನಾವು ನೋಡೋ ಈ ನಗರ, ಈ ಮನೆಗಳು, ಈ ರಸ್ತೆ, ಈ ಬೆಳಕು ಇವೆಲ್ಲವೂ ಯಾರಾದರೂ ಒಬ್ಬರ ಕನಸು ಅಲ್ಲ. ಸಾವಿರಾರು ಕಾರ್ಮಿಕರ ಬೆವರಿನ ಫಲ. ಕಟ್ಟಡ ಕಾರ್ಮಿಕರಿಂದ ಹಿಡಿದು ರೈತರವರೆಗೆ, ನಗರಸಭೆ ಕೆಲಸಗಾರರಿಂದ ಹಿಡಿದು ಲೈನ್ ಮ್ಯಾನ್ಗಳವರೆಗೆ ಪ್ರತಿಯೊಬ್ಬರೂ ನಮ್ಮ ಬದುಕಿನ ಒಂದು ಭಾಗ. ನಾವು ವಿಶ್ರಾಂತಿ ತೆಗೆದುಕೊಳ್ಳುವಾಗ ಅವರು ಕೆಲಸ ಮಾಡ್ತಿರ್ತಾರೆ. ನಾವು ಸುಖವಾಗಿ ಬದುಕುವಾಗ ಅವರು ಕಷ್ಟದಲ್ಲೂ ನಗ್ತಿರ್ತಾರೆ. ಕಾರ್ಮಿಕರು ಕೇವಲ ಕೆಲಸ ಮಾಡುವವರಲ್ಲ, ಅವರು ನಮ್ಮ ಜೀವನ ಕಟ್ಟುವ ಶಿಲ್ಪಿಗಳು. ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.